ನಮಸ್ಕಾರ ಕರ್ನಾಟಕ. ಇವತ್ತು ಕಲ್ಯಾಣ ಕರ್ನಾಟಕ ಒಂದು ಅಭಿವೃದ್ಧಿ ಸಂಸ್ಥೆ ಇದೆಯಲ್ಲ, ಆ ಸಂಸ್ಥೆಯಿಂದ ದುಡ್ಡಿನ ಹೊಳೆಯೇ ಹರಿತಾ ಇದೆ. ಯಾತಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಇದನ್ನು ಸ್ವಲ್ಪ ನಾವೆಲ್ಲರೂ ಅವಲೋಕಿಸಿದಾಗ ಅದರಿಂದ ತಿಳಿದು ಬರ್ತಕ್ಕಂಥ ಅಂಶಗಳು ನೋಡ್ರಿ. ಶಿಕ್ಷಣ ಕೊಡುವುದಕ್ಕಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದರೆ ಶಿಕ್ಷಣ ಸಿಗೋದಿಲ್ಲ. ಉತ್ತಮವಾಗಿರ್ತಕ್ಕಂಥ ಕಟ್ಟಡಕ್ಕೆ ಹಣ ಖರ್ಚು ಮಾಡಿದರೆ ಶಿಕ್ಷಣ ಸಿಗೋದಿಲ್ಲ. ಶೌಚಾಲಯ ಕಟ್ಟಿದರೆ ಶಿಕ್ಷಣ ಸಿಗೋದಿಲ್ಲ. ಮತ್ತು ಇನ್ನೂ ಉನ್ನತೀಕರಣ ಮಾಡಿದ ಕೋಣೆಗಳಿದ್ದರೆ ಶಿಕ್ಷಣ ಸಿಗೋದಿಲ್ಲ. ಈ ಎಲ್ಲ ಅಂಶಗಳನ್ನು ಒಂದು ಮಾಡೋದಕ್ಕೆ KKRDB ಏನು ಮಾಡ್ತು, ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಏನು ಮಾಡ್ತು ಅಂದರೆ, ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಬಹಳ ಯೋಚನೆಯನ್ನು ಮಾಡಿ ಈ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಶಿಕ್ಷಣ ಒದಗಿಸಬೇಕು ಅಂತಕ್ಕಂಥ ಉದಾರ ಭಾವದಿಂದ ಒಂದು ಬಹಳ ಉತ್ತಮವಾಗಿರ್ತಕ್ಕಂಥ ಸೋ ಸ್ವೀಟ್ ನೇಮ್ ಅಕ್ಷರ ಆವಿಷ್ಕಾರ ಯೋಜನೆ ತಂದುಬಿಟ್ರು. ಯಾವಾಗ 2024-25 ಇದು ಪ್ರಾರಂಭ ಆಗಿದ್ದು 2023ರಲ್ಲಿ. ಏನಪ್ಪ ಮಾಡಿದ್ರು ಇವರು, ಎಂತೆಂಥ ಯೋಜನೆಗಳನ್ನು ತಂದರು. ಪ್ರಾಥಮಿಕ ಶಾಲೆಗಳಲ್ಲಿ ಚಿಕ್ಕ ಮಕ್ಕಳಿಗಾಗಿ ECCE ಬಿಲ್ ಇಂಗುಲ್ ಅಂತಕ್ಕಂಥ ಒಂದು ಯೋಜನೆಯನ್ನು ತಂದು ಅದರ ಬಗ್ಗೆ ಕೆಲಸ ಮಾಡಲಿಕ್ಕೆ ಆದೇಶ ಮಾಡಿದರು. ಆಮೇಲೆ ಪ್ರೌಢಶಾಲೆ ಮತ್ತು ಕಾಲೇಜಿನಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ NSQF ಅಂತಕ್ಕಂಥ ಒಂದು ಶಿಕ್ಷಣವನ್ನು ತರಗತಿಯನ್ನು ಪ್ರಾರಂಭಿಸಲಿಕ್ಕೆ ಮಾಡಿಬಿಟ್ರು. ಈಗ ಏನಾಗಿದೆ, ಈ ಒಂದು 9ನೇ ತರಗತಿಯಿಂದ 12ನೇ ತರಗತಿ ಓದುವ ಮಕ್ಕಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಸಲುವಾಗಿ ಏನು ಮಾಡಿದರು, ಈ ಒಂದು NSQF ಯೋಜನೆಯನ್ನು ತಂದರು, ಕೌಶಲ್ಯ ಅಭಿವೃದ್ಧಿ. ಸೊ ಇದು ಇಕ್ವಲೆಂಟ್ ITI. ಕೆಲವೊಂದು ಎಲೆಕ್ಟ್ರಾನಿಕ್ಕು, ಕೆಲವೊಂದು ವಿದ್ಯೆಗಳನ್ನು ನೀಡುವುದಕ್ಕೆ ಒಂದು ಕ್ಲಾಸು ಒಂದು ಸಬ್ಜೆಕ್ಟನ್ನು ನೇಮಕ ಮಾಡಿದರು. ಇದು ಹೋದ ವರ್ಷದಿಂದ ಪ್ರಾರಂಭ ಆಯಿತು. ಈ ಎಲ್ಲ ಕಲ್ಯಾಣ ಕರ್ನಾಟಕ ನೋಡೋದಕ್ಕಿಂತಲೂ ಒಂದು ಕಡೆ ಮಣ್ಣೂರದ ಪ್ರೌಢಶಾಲೆಯಲ್ಲಿ ನಾನು ರಿಯಾಲಿಟಿ ಚೆಕ್ಕಿಗೆ ಹೋಗಿದ್ದೆ. ಅಲ್ಲಿ ಹೋದ ವರ್ಷ 9ನೇ ತರಗತಿಯ 30 ವಿದ್ಯಾರ್ಥಿಗಳು ಈ ಒಂದು NSQF ಕ್ಲಾಸಿಗೆ ಜಾಯ್ನ್ ಆದರು. ಆದರೆ ಇಡೀ ವರ್ಷ ಆ ಒಂದು ಪಾಠ ಮಾಡ್ತಕ್ಕಂಥ ಆ ವಿಷಯದ ಶಿಕ್ಷಕರ ನೇಮಕಾತಿ ಆಗಲಿಲ್ಲ. ಆ ಸ್ಕೂಲಿಗೆ ಆ ಶಿಕ್ಷಕರಿಗೆ ಏನು ಸಂಬಳ ಕೊಡ್ತಾರಲ್ಲ ಆ ದುಡ್ಡು ಕಳಿಸಲಿಲ್ಲ, ಪ್ರಕ್ರಿಯೆಯೂ ನಡೀಲಿಲ್ಲ. ಆಮೇಲೆ ಇಯರ್ ಎಂಡಿಗೆ ಏನು ಹೇಳಿದ್ರಂತೆ, ಇಲ್ಲ ರೀ ನೀವು ಅವರಿಗೆ ಹಿಂದಿಗೆ ಕೊಟ್ಟುಬಿಡಿ, ಬಿಟ್ಟುಬಿಡಿ. ಅವರು ಈ ಕಡೆ NSQF ಸಬ್ಜೆಕ್ಟು ಆಗಲಿಲ್ಲ, ಆ ಕಡೆ ಹಿಂದಿನೂ ಆಗಲಿಲ್ಲ. ನಮಸ್ತೆ. ನಮಸ್ಕಾರ ಸರ್, ಮಣ್ಣೂರು ಪ್ರೌಢಶಾಲೆ ಹೆಡ್ ಮಾಸ್ಟರ್. ಹೌದು ಸರ್. ಇಲ್ಲಿ NSQF ಯೋಜನೆ ಅಕ್ಷರಾವಿಷ್ಕಾರದಲ್ಲಿ ಬಂದಿದೆ ನಿಮ್ಮ ಸ್ಕೂಲಿಗೆ. ಹೌದು ಸರ್. ಏನೇನು ಮಾಡಿದ್ರಿ, ಯಾವ್ಯಾವ ಕೋರ್ಸ್ ಇದೆ ಸ್ವಲ್ಪ ಹೇಳಿ ನಮಗೆ. ನಮ್ಮಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಹಾರ್ಡ್ವೇರ್ ಇದೆ ಸರ್. ಹಾಂ, ಅದರ ಕುರಿತು ಇನ್ನು ಗೆಸ್ಟ್ ಲೆಕ್ಚರರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಹೋದ ವರ್ಷ ಏನು ಮಾಡಿದ್ರಿ? ಹೋದ ವರ್ಷ ಇಲ್ಲ ಸರ್, ಇದು ಸಬ್ಜೆಕ್ಟಲ್ಲೇ ನಡೆಸಂಗೆ ಹೇಳಿದ್ರಿ ಸರ್. ನಿಮಗೆ ಬಜೆಟ್ ಯಾವುದು ಕೊಟ್ಟಿಲ್ಲ? ಬಜೆಟ್ ಹೋದ ಸಲ ಬಂದಿರಲಿಲ್ಲ ಸರ್ ನಮ್ಮ ಸ್ಕೂಲ್ಗೆ. ಎಷ್ಟು ಮಕ್ಕಳನ್ನ ಅಡ್ಮಿಷನ್ ತೊಗೊಂಡ್ರಿ? ಹೋದ ಸಲ 30 ಹುಡುಗರು ಮೊದಲು IT ಸೆಕ್ಷನ್ ಇದೆ ಅಂತ ಕೊಟ್ಟಿದ್ರು ಸರ್. ಸ್ವಲ್ಪ ಮತ್ತು PAB ವತಿಯಿಂದ ಚೇಂಜ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ವತಿಯಿಂದ ಅದು ಎಲೆಕ್ಟ್ರಾನಿಕ್ಸ್ ಹಾರ್ಡ್ವೇರ್ ಆಗಿದೆ ಅಂತ ಹೇಳಿದರು. ಅದಕ್ಕೆ ಯಾವುದೇ ಒಂದು ಲೆಕ್ಚರ್ ಅದಕ್ಕೆ ಲಭ್ಯ ಇರಲಿಲ್ಲ ಸರ್. ಅದಕ್ಕೆ ಮಟೀರಿಯಲ್ ಏನಾದರೂ ವಸ್ತುಗಳು ಬೇಕಲ್ಲ ಮಕ್ಕಳಿಗೆ ಪಾಠ ಮಾಡೋದು, ಏನಿಲ್ಲ. ಹೋದ ವರ್ಷ ಏನು ಯಾವುದೇ ಬಜೆಟ್ ನಮ್ಮ ಸ್ಕೂಲಿಗೆ ಹಾಕಿಲ್ಲ ಸರ್. NSQF ಅಡಿಯಲ್ಲಿ 30 ಜನ ಮಕ್ಕಳಿಗೆ ಸುಮ್ಮನೆ ಪಾಠ ಮಾಡ್ರಿ. ಇಲ್ಲ, ಅವರಿಗೆ ಕೊನೆಗೆ ಹಿಂದಿಯಲ್ಲೇ ಪಾಠ ತಗೋರಿ ಅಂತ ಹೇಳಿದ್ದಾರೆ ಸರ್. ಯಾಕಂದ್ರೆ ನಾವು ಲೆಕ್ಚರು ಕೊಟ್ಟಿಲ್ಲ, ಅದು ಪಾಠ ಆಗಿಲ್ಲ.
ಹಿಂದಿನೇ ಮುಂದುವರ್ಸ್ರಿ ಅಂತ ಹೇಳಿದ್ರು ಸರ್. ಈ ವರ್ಷದಿಂದ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ವರ್ಷ ಸ್ಟಾರ್ಟ್ ಆಗ. ಬಜೆಟ್ ಏನಾದರೂ ಹಾಕಿದಾರಾ ಈ ವರ್ಷಕ್ಕೆ? ಈ ಸಲ ಒಂದು ಬಜೆಟ್ ರಿಲೀಸ್ ಮಾಡಿದ್ದಾರೆ ಸರ್. ಈಗ ಎಷ್ಟು ಕೊಟ್ಟಿದ್ದಾರೆ? ಈಗ 30,000 ಅಂತ ಹೇಳಿದ್ದಾರೆ ಸರ್. ನೋಡ್ಬೇಕು ಸರ್, ಅದು ಈಗ ಲೆಕ್ಚರ್ ಬಂದ ಬಳಿಕ ಅದು ಎಷ್ಟು ಅವ್ರು ಏನು ಎಸ್ಟಿಮೇಷನ್ ಹೇಳ್ತಾರೆ ಅಥವಾ ಲ್ಯಾಬ್ ಮಾಡ್ಲಿಕ್ಕೆ ಏನು ಬೇಕು ಅನ್ನೋದು ಅವ್ರು ಹೇಳಿದ ಬಳಿಕ ಅದು ಮಟೀರಿಯಲ್ ತರಿಸೋದು ಲೆಕ್ಚರ್ ಬಂದ ಬಳಿಕ ಮಾಡಿ ಅಂತ ಹೇಳಿದ್ದಾರೆ ಸರ್. ಕ್ಲಾಸ್ ಯಾವಾಗ ಪ್ರಾರಂಭ ಮಾಡ್ಲಿಕ್ಕೆ ಹೇಳಿದ್ದಾರೆ? ಕ್ಲಾಸ್ ಈಗ ಚಾಲೂ ಆಗ್ಬೇಕು ಸರ್. ಈಗ ಮೊನ್ನೆ ಒಂದು ಮೀಟಿಂಗ್ ತೊಗೊಂಡಿದ್ದಾರೆ ಸರ್. ಈಗ ಲೆಕ್ಚರ್ ಶಾರ್ಟ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವ್ರು ಬಂದ ಬಳಿಕ ಸ್ಟಾರ್ಟ್. ಇನ್ನೂ ಕೊಟ್ಟಿಲ್ಲ ಸರ್. ಅವ್ರು ಕೊಟ್ಟಾಗ ಸ್ಟಾರ್ಟ್ ಮಾಡಬೇಕು, ಇಲ್ಲ ಅಂದರೆ ಹಿಂದಿನೇ ಕಂಟಿನ್ಯೂ ಮಾಡ್ತಾರೆ. ಇಲ್ಲ ಸರ್, ಈಗ ಎಲೆಕ್ಟ್ರಾನಿಕ್ ಹಾರ್ಡ್ವೇರ್ ಏನಿದೆ ಅದು ಸಾಫ್ಟ್ ಕಾಪಿ ಬುಕ್ ಬಿಟ್ಟಿದ್ದಾರೆ ಸರ್. ಅದು ಪ್ರಿಂಟ್ ಹಾಕಿ ಮಕ್ಕಳಿಗೆ ಕೊಡ್ರಿ ಅಂತ ಹೇಳಿದ್ದಾರೆ ಸರ್. ಕೊಟ್ಟು ಸ್ಟಾರ್ಟ್ ಮಾಡಿರಿ ಲೆಕ್ಚರ್. ನೀವೇ ಪ್ರಿಂಟ್ ಹಾಕಿ ಕೊಡ್ಬೇಕಾ? ಹಾಂ, ನಮ್ಮ ಪ್ರಿಂಟ್ ಹಾಕಿ ದುಡ್ಡು ಯಾವುದೋ ಒಂದು ಶಾಲಾ ಅನುದಾನದಲ್ಲಿ ಹಾಕಿ ಕೊಡ್ರಿ, ಮುಂದೆ ಇದು ಮಾಡೋಣ ಅಂತ ಹೇಳಿದ್ದಾರೆ ಸರ್. ಅಕ್ಷರಾವಿಷ್ಕಾರದಾಗ ದುಡ್ಡಿಲ್ಲ? ಇಲ್ಲ ಸರ್. ಒಂದು ಸೆಕೆಂಡ್ ನೀವು ಆ ಪುಸ್ತಕ ಪ್ರಿಂಟ್ ಹಾಕಬೇಕಾದ್ರೆ ಯಾವುದೋ ಒಂದು ಶಾಲಾ ಅನುದಾನದಲ್ಲಿ ಹಾಕಬೇಕು. ಹಾಕಿ ಕೊಡ್ರಿ ಅಂತ. ಅದಕ್ಕೆ ಆ ಯೋಜನೆ ಅಡಿಯಲ್ಲಿ ದುಡ್ಡಿಲ್ಲ? ಇಲ್ಲ ಸರ್, ಈಗ ಹಾಕ್ತೀನಿ ಅಂತ ಹೇಳಿದ್ದಾರೆ ಸರ್. ಸದ್ಯದ ಮಟ್ಟಿಗೆ ಏನಿದೆ ಅದನ್ನೇ ಹೇಳಿ ದಯವಿಟ್ಟು. ಹಾಂ, ನಿಮ್ಗೇನು ಹೇಳಿದ್ರಲ್ಲ ನೀವು, ಯಾವುದೋ ಶಾಲಾ ಅನುದಾನದಲ್ಲಿ ಬುಕ್ ಪ್ರಿಂಟ್ ಹಾಕಿ. ಹಾಂ ರೀ, ಒಂದು ಲಭ್ಯರೋ ಅಂದಾಜಲ್ಲಿ ಪ್ರಿಂಟ್ ಹಾಕಿ ಕೊಡ್ರಿ. ಈಗ ಲೆಕ್ಚರ್ ಕೊಡ್ತಾರಂತ ಸರ್, ಈ ತಿಂಗಳು ಬಜೆಟ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಸರ್. ಓಕೆ, ಇನ್ನೂ ನಿಮ್ಮ ಕ್ಲಾಸ್ ಚಾಲೂ ಇಲ್ಲ? ಇಲ್ಲ ಸರ್, ಈಗ ಸ್ಟಾರ್ಟ್ ಮಾಡೋದು ಸರ್. ಓಕೆ. ಮಕ್ಕಳ ಭವಿಷ್ಯದ ಜೊತೆಗೆ ಮಕ್ಕಳ ವಿದ್ಯಾರ್ಜನೆ ಜೊತೆಗೆ ಆಟ ಆಡ್ತಾ ಇದ್ದೀರಿ ನೀವು. ಇದರಲ್ಲಿ ಡೆವಲಪ್ಮೆಂಟ್ ಶಿರೋನಾಮ ಇಟ್ಕೊಂಡು, ಅಭಿವೃದ್ಧಿಯ ಶಿರೋನಾಮ ಇಟ್ಕೊಂಡು, ಒಳ್ಳೆಯ ಶಿಕ್ಷಣ ಕೊಡ್ತೀನಿ ಅಂತಕ್ಕಂಥ ಶಿರೋನಾಮ ಇಟ್ಕೊಂಡು ಅಕ್ಷರಾವಿಷ್ಕಾರ ಜಾರಿಗೆ ತಂದು ಶಿಕ್ಷಕರೇ ಇಲ್ಲದೆ ಬಿಟ್ಟಿದ್ರಿ. ಅದನ್ನು ನೋಡಲಿಲ್ಲ ಅಂದರೆ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾರೆ? ನಾಟಕ ಮಾಡೋದಕ್ಕ, ಶೋ ಮಾಡೋದಕ್ಕ, ಶೋಕಿ ಮಾಡೋದಕ್ಕ? ಇದು ಕ್ಲಾಸ್ ನಡೆಯಲಿಲ್ಲ ಅಂದಾಗ, ಯಾರು ಕ್ರಮ ತಗೊಳ್ಳಿಲ್ಲ ಅಂದರೆ ಇಲ್ಲಿ ದಕ್ಷತೆ ಸತ್ತು ಹೋಗಿದೆ. ಅಧಿಕಾರಿಗಳು ಏನಿದ್ದಾರೆ ಅವರು ತಪ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಇನ್ನು ಈ ವರ್ಷನೂ ಕೂಡ ಆ ವಿಷಯಗಳಿಗೆ ಶಿಕ್ಷಕರ ನೇಮಕಾತಿ ಆಗಿಲ್ಲ ಅಂತ ಕೇಳಿದ್ದೇನೆ. ರಿಯಾಲಿಟಿ ಚೆಕ್ಕಿಗೆ ಹೋದಾಗ ಸರ್ಕಾರಿ ಪ್ರೌಢಶಾಲೆ ಮಣ್ಣೂರಿನ ಮುಖ್ಯ ಗುರುಗಳು ಮಾತಾಡಿರ್ತಕ್ಕಂಥ ಒಂದು ವಿಡಿಯೋನ ನಿಮಗೆ ನಾನು ಮುಂದೆ ತೋರಿಸ್ತಾ ಇದ್ದೀನಿ. ಅವ್ರು ಹೇಳಿದ್ದಾರೆ ಏನೇನಾಯಿತು ಅಂತೇಳಿ. ಏನ್ರಿ ಇದು ಹುಡುಗಾಟಿಕೆ? ಕೋಟಿಗಟ್ಟಲೆ ರೊಕ್ಕ ಖರ್ಚು ಮಾಡಿ ಮಕ್ಕಳಿಗೆ ವಿದ್ಯಾವಂಚಿತರನ್ನಾಗಿ ಮಾಡ್ತೀರಿ. ಹಿಂದಿದ್ರೆ ಸರಿಯಾಗಿ ಪಾಠ ಕಲಿತಿದ್ರಲ್ಲ, NSQF ಯಾಕೆ ಮಾಡಿದ್ರಿ? ಅದಕ್ಕೆ ಶಿಕ್ಷಕರು ಕೊಡಲಿಲ್ಲ. ನೋಡ್ರಿ, ಯೋಜನೆಗಳು ಸಾವಿರಾರು ನೀವು ತರಬಹುದು. ಇನ್ನೊಂದು ಕಿವಿಮಾತು ಏನು ಹೇಳ್ತೀನಿ ಅಂದರೆ, ಮೊದಲೇನು ಶಿಕ್ಷಣ ಮಾಡಿದ್ದಾರೆ, ಮೊದಲಿನ ಏನು ಕಾನೂನುಗಳಿವೆ ಅವು ಅಷ್ಟೇ ಪರ್ಫೆಕ್ಟ್ ಆಗಿ ಮಾಡಿದರೆ, ಇದೇನು ನೀವು ಮಾಡ್ತಿರಲ್ಲ ಪ್ರಚಾರಕ್ಕಾಗಿ, ಇದರ 100 ಪಟ್ಟು ಶಿಕ್ಷಣ ಕೊಡಬಹುದು ಅಂತ ಈ ಮುಖಾಂತರ ಹೇಳ್ತಾನೆ. ಮೊದಲಿನವರು ಸರ್ಕಾರಿ ಶಾಲೆಯಲ್ಲಿ ಕಲ್ತವರು DC ಆಗಿಲ್ವಾ? SP ಆಗಿಲ್ವಾ? ಏನು ಇದೇ ಶಿಕ್ಷಣದಿಂದ ಆಗಿದ್ದಾರ? ನೀವು ಮೊದಲು ಇರ್ತಕ್ಕಂಥ ಕಾನೂನನ್ನು ಪಾಲನೆ ಮಾಡೋದಕ್ಕೆ ನೋಡಿ. ಎಲ್ಲಿದ್ದಾರೆ ನಿಮ್ಮ ಸಬ್ಜೆಕ್ಟ್ ಇನ್ಸ್ಪೆಕ್ಟರು? ಏನು ಕೆಲಸ ಮಾಡ್ತಾ ಇದ್ದಾರೆ? CRC BRC ಏನು ಕೆಲಸ ಮಾಡ್ತಾ ಇದ್ದಾರೆ? ಬಿಲ್ಡಿಂಗ್ ಬಿದ್ದು ಸತ್ಯಾನ ಸಾಕು ಕಿತ್ತು ಹೋದು ಸುಡುಗಾಡದಾಗ ಕೂತು ಮಕ್ಕಳು ಸಾಲಿ ಕಲ್ತಂಗೆ ಕಲಿತಾರ. ಅದಕ್ಕೆ ಒಬ್ಬನು ರಿಪೋರ್ಟ್ ಮಾಡಂಗಿಲ್ಲ. ಒಂದು ಕಡೆ ಕೇಳಿದ್ದೇನೆ, DDP ಅವರು ಒಬ್ರು BO ಅವ್ರಿಗೆ ಮಾತಾಡ್ತಾ ಇದ್ರು. ಅಲ್ಲಿ ವಿಸಿಟ್ ಮಾಡಿದ ರಿಪೋರ್ಟ್ ಮಾಡ್ರಿ ಅಂತ ಕೇಳಿದಾಗ ಆ BO ಮಹಾಶಯ ಏನು ಹೇಳ್ತಾನೆ, ಸರ್ ವಿಸಿಟ್ ಮಾಡಿದ್ದೆಲ್ಲ ರಿಪೋರ್ಟ್ ಮಾಡಬೇಕಾ? ಇಂಥ ದೊಡ್ಡ ಅಧಿಕಾರಿಗಳನ್ನ ಇಟ್ಟುಕೊಂಡಿರ್ತಕ್ಕಂಥವ್ರು ನೀವು ಯಾವ ಸುಧಾರಣೆ ಮಾಡಬಹುದು? ಆದ್ದರಿಂದ ದಯವಿಟ್ಟು ಶಾಸಕರುಗಳೇ ಆಗಲಿ ಅಧಿಕಾರಿಗಳೇ ಆಗಲಿ ಪ್ರಾಮಾಣಿಕವಾಗಿ ನಿಮ್ಮ ಮನಸ್ಸಾಕ್ಷಿಯಾಗಿ ಕೆಲಸ ಮಾಡಿ. ನಿಮ್ಮ ಮಗ ಅಪ್ಪ ಇದ್ದರೂ ಕೂಡ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳೋದನ್ನು ಮಾಡಿ. ಇಲ್ಲದಿದ್ದರೆ ನೀವು ಯಾವ ಆವಿಷ್ಕಾರ ಮಾಡಿದರೂ ಅದು ಪೂಜೆ ಆವಿಷ್ಕಾರ ಆಗುತ್ತೆ ಹೊರತಾಗಿ ಶಿಕ್ಷಣ ಮಕ್ಕಳಿಗೆ ಸಿಗೋದಿಲ್ಲ. ಅಜಯ್ ಸಿಂಗ್ ಸಾಹೇಬ್ರೆ, ದುಡ್ಡು ಕೊಟ್ಟು ಕೂತ್ರೆ ಆಯ್ತಾ? ನಿಮ್ಮ ಕಟ್ಟಡಗಳು ಯಾವ ಸ್ಥಿತಿಯಲ್ಲಿವೆ ನೋಡಿ. ಕಟ್ಟಡಗಳು ಮಾಡಿ 4-5 ವರ್ಷದಲ್ಲಿ ಗುಡಿಸಲುಗಳಾಗಿವೆ, ಫ್ಲೋರಿಂಗ್ ಕಿತ್ತಿದ್ದಾರೆ, ಕಲರ್ ಹೋಗಿ ಖಲಾಸಾಗಿದೆ. ಹೀಗಿರುವಾಗ ಏನು ಮಾಡ್ತದ್ರಿ? ನಿಮ್ಮ ಕೆಲವೊಂದು ಕಟ್ಟಡಗಳು ನೋಡಿ ಇನ್ನೂ ಓಪನಿಂಗೇ ಆಗಿಲ್ಲ. ನೀವು ಯಾವುದು ಲೈಬ್ರರಿ ಕಟ್ಟಿರಲ್ಲ,
ಲೈಬ್ರರಿ ಬಿಲ್ಡಿಂಗ್ ಕಟ್ಟಿದ್ರಿ, ಪುಸ್ತಕ ಯಾರು ಅಪ್ಪನ ಮನೆಯಿಂದ ಕೊಡ್ಬೇಕು? ಲೈಬ್ರರಿಯನ್ನು ಯಾರು ಕೊಡ್ಬೇಕು? ಅದೇನೂ ಇಲ್ಲ. ಇನ್ನೊಂದು ಮಾತು ಹೇಳ್ತೀನಿ ಬಹಳ ಖಾರವಾಗಿ, ಈ ಹೊಸ ಬಿಲ್ಡಿಂಗ್ ಅನ್ನ ಯಾಕೆ ಕಟ್ಟಿಸ್ತಾ ಇದ್ದೀರಿ? ಯಾವ ಒಂದು ಇನ್ಸ್ಟಿಟ್ಯೂಷನ್ಗೆ ಯಾವ ಬಿಲ್ಡಿಂಗ್ ಎಷ್ಟರಲ್ಲಿ ಕಟ್ಟಿದಿರಿ, ಈಗ ಮತ್ತೆ ಕಟ್ಟಬೇಕಾದ್ರೆ ಅದರ ಒಂದು ಅಳತೆ ಆಗ್ಬೇಕಲ್ಲ. ಯಾವ ಆವಿಷ್ಕಾರದ ನಾಟಕ ಬೇಡ, ಮೊದಲೇ ಇದ್ದಿರ್ತಕ್ಕಂಥದ್ದೇ ಮುಂದುವರಿಸಿ. ಇವು ಯಾವೂ ಆಗೋದಿಲ್ಲ. ಮಕ್ಕಳ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳ ಒಂದು ಜೀವನ ಜೊತೆಗೆ ನೀವು ಆಟ ಆಡಬೇಡಿ. ದಯವಿಟ್ಟು ಜನಪ್ರತಿನಿಧಿಗಳು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಇಲ್ದಿದ್ದರೆ ಎಷ್ಟು ದುಡ್ಡು ನೀವು ಸರ್ಕಾರದ ಖರ್ಚು ಮಾಡಿದ್ರು ಕೂಡ ಅದು ಯಾವ್ಯಾವ ಇದರಲ್ಲಿ ಹರಿದು ಹೋಗ್ತಾ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತು. ಆದ್ದರಿಂದ ದಯವಿಟ್ಟು ನೀವು ಯಾರು ಎಷ್ಟು ಕೋಟಿ ಮಾಡಿದರೂ ತಿನ್ನುವುದು ಒಂದು ಮುಷ್ಟಿ ಅನ್ನ. ನಿಮಗೆ ದೇವರು ನಿದ್ದೆ ಕಸ್ಕೊಳ್ತಾನೆ. ನಿದ್ದೆ ಎಷ್ಟು ದುಡ್ಡು ಕೊಟ್ಟರು ಬರೋದಿಲ್ಲ, ಆತ್ಮಶಾಂತಿ ಎಷ್ಟು ದುಡ್ಡು ಕೊಟ್ಟರು ಬರುವುದಿಲ್ಲ. ಆದರೆ ಜೀವನದಲ್ಲಿ ಒಂದು 50% ಆದರೂ ನಿಮ್ಮ ಮನಸ್ಸಾಕ್ಷಿಯಿಂದ ಒಳ್ಳೆಯ ಕೆಲಸ ಮಾಡ್ರಿ. ಅವಾಗ ಮಾತ್ರ ಈ ಕಲ್ಯಾಣ ಕರ್ನಾಟಕ ಉದ್ಧಾರ ಆಗ್ತದೆ. ನೀವು KKRDBಯಿಂದ ಖರ್ಚು ಮಾಡಿದ ಹಣವನ್ನು ನೀವು ತುಲನೆ ಮಾಡಿ ಆ ಕಾಮಗಾರಿಗಳನ್ನು ಸ್ವತಃ ಸೋಮಟ್ಟು ವಿಸಿಟ್ ಮಾಡಬೇಕು. ಆವಾಗ ಇದೆಲ್ಲ ಒಂದು ಲೆಕ್ಕಕ್ಕೆ ಬರ್ತದೆ ಅಂತಕ್ಕಂಥ ಮಾತನ್ನ ಈ ಮುಖಾಂತರ ಹೇಳ್ತೇನೆ.